ಸೊ ಸ್ಟ್ರೇಂಜರ್ ಥಿಂಗ್ಸ್ ಫೈನಲ್ ಸೀಸನ್ನ ಫೈನಲ್ ಎಪಿಸೋಡ್ ಅಂದರೆ ಆ್ಯಕ್ಚುಯಲ್ ಫೈನಲಲ್ಲಿ ಫೈನಲ್ ಎಪಿಸೋಡ್ ರಿಲೀಸ್ ಆಗಿದೆ. ಆ್ಯಂಡ್ ಒನ್ ವರ್ಡ್ ಟು ಡಿಸ್ಕ್ರೈಬ್ ದ ಎಂಡಿಂಗ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ. ಎಸ್, ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎರಡೇ ವಿಚಾರ ಮೈಂಡಲ್ಲಿ ಇದ್ದಿದ್ದು ದ್ಯಾಟ್ ಫೇವ್ರೆಟ್ ಕ್ಯಾರೆಕ್ಟರ್ನ ಅನಾವಶ್ಯಕವಾಗಿ ಸಾಯಿಸಬಾರ್ದು ಆ್ಯಂಡ್ ಪ್ಲೀಸ್ ಎಂಡ್ ಮಾಡಬೇಕು ಅಂತ. ಯಾವುದೋ ಕ್ಲಿಫ್ ಹ್ಯಾಂಗರ್ ಇಟ್ಟು ಇನ್ನು ಮುಂದೆ ಸ್ಪಿನ್ ಆಫ್ ಮತ್ತು ರೀಬೂಟ್ ಸೀಕ್ವಲ್ ಥರ ಏನಾದರೂ ಪ್ಲ್ಯಾನ್ ಇಟ್ಟಿದ್ದಾರಾ ಅಂತ ಭಯ ಇತ್ತು. ಸೊ ಅವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಈ ಸೀಸನ್ ಫಿನಾಲೆ ನೋಡಿದ್ಮೇಲೆ ಅನಿಸಿದ್ದು ಸ್ಯಾಟಿಸ್ಫ್ಯಾಕ್ಟರಿ ಆಗಿತ್ತು ಅಂತ. ಆ್ಯಂಡ್ ನನಗೆ ಅಷ್ಟೇ ಸಾಕು. ಯಾಕೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಸ್ಟ್ರೇಂಜರ್ ಥಿಂಗ್ಸ್ ಓವರ್ ಆಲ್ ಆ್ಯಸ್ ಅ ಸೀರೀಸ್ ಫ್ರಮ್ ಫಸ್ಟ್ ಟು 5th ಸೀಸನ್ ಹೇಗಿತ್ತು ಜರ್ನಿ, ಏನು ಕನ್ಸಿಸ್ಟೆಂಟ್ ಆಗಿತ್ತು, ಯಾವುದು ವರ್ಕ್ ಆಯಿತು, ಯಾವುದು ವರ್ಕ್ ಆಗಲಿಲ್ಲ, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಸ್ಟ್ರೇಂಜರ್ ಥಿಂಗ್ಸ್ ಫಿನಾಲೆಗೆ ಬರೋ ಹಾಗಿದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಂತ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಕಮಿಂಗ್ ಟು ದ ಫಿನಾಲೆ ಎಪಿಸೋಡ್, ಸ್ವಲ್ಪ ಸೇಫ್ ಪ್ಲೇ ಮಾಡಿದ್ರು ಅಂತ ಅನ್ನಿಸ್ತು. ಲೈಕ್ ಫಸ್ಟ್ ಆಫ್ ಆಲ್ ಸ್ಟೇಕ್ಸ್ ತುಂಬ ಹೈ ಇರಲಿಲ್ಲ. ಕಂಪೇರಿಂಗ್ ಟು ಪ್ರೀವಿಯಸ್ ಸೀಸನ್ಸ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರಲಿಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ವೆಲ್ ಈ ಸೀಸನ್ನ ಲಾಸ್ಟ್ ಪೀಕ್ ಪಾಯಿಂಟ್ ಇದ್ದಿದ್ದೆ ವಿಲ್ ವೆಕ್ನಾ ಮೈಂಡ್ನ ಕಂಟ್ರೋಲಲ್ಲಿ ತಗೊಂಡು ಡೆಮೊಗಾರ್ಗನ್ಸ್ನ ಸಾಯಿಸೋದು. ಆ್ಯಂಡ್ ಈವನ್ ಮೇಕರ್ಸ್ಗೆ ಆ ಪೀಕ್ನ ಮತ್ತೆ ಮ್ಯಾಚ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಆ್ಯಂಡ್ ಈ ಫಿನಾಲೆಯಲ್ಲಿ ತುಂಬ ಯಾರ್ದು ಜೀವ ಹೋಗೋ ಅಷ್ಟು ಕಾಂಪ್ಲಿಕೇಟೆಡ್ ಇರಲಿಲ್ಲ. ಆ್ಯಂಡ್ ಈವನ್ ಡಫರ್ ಬ್ರದರ್ಸ್ಗೂ ಗೊತ್ತಿತ್ತು ದ್ಯಾಟ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಅಂತ. ಸೊ ಯಾವುದು ಕ್ಯಾರೆಕ್ಟರ್ನು ಸಾಯಿಸಿದ್ರು ಇಟ್ ವಾಸ್ ಅ ಕಂಪ್ಲೀಟ್ ರಿಸ್ಕ್. ಸೊ ಅದಕ್ಕೆ ಚಮಕ್ ಕೊಟ್ಟು ಸುಮ್ಮನೆ ಆದರು ಅಷ್ಟೇ. ಆ್ಯಂಡ್ ಯಾರು ಖಾಲಿ ಕ್ಯಾರೆಕ್ಟರ್ ಬಗ್ಗೆ ಕೇರ್ ಮಾಡೋಲ್ಲ ಅಂತ ಗೊತ್ತಿತ್ತು. ಸೊ ಆ ಕ್ಯಾರೆಕ್ಟರ್ ಮತ್ತೆ ಸೀಸನ್ 5 ಇಂಟ್ರೊಡ್ಯೂಸ್ ಆದಾಗೆ ಗೊತ್ತಾಯಿತು. ಲಾಸ್ಟಲ್ಲಿ ಬಿಟ್ರೆ ಮಾಡ್ತಾಳೆ ಆರ್ ಎಲ್ಸ್ 11ನ ಕಾಪಾಡ್ತಾ ಅವಳು ಸ್ಯಾಕ್ರಿಫೈಸ್ ಮಾಡ್ತಾಳೆ ಅಂತ. ಸೊ 11 ಸೇಫ್ ಆಗೋ ಹಾಗಿದ್ರೆ ಖಾಲಿ ಕ್ಯಾರೆಕ್ಟರ್ ಹೆಲ್ಪಿಂದನೇ ಆಗೋಕ್ಕೆ ಸಾಧ್ಯ ಅಂತ ಒಂದು ಎಸ್ಟಾಬ್ಲಿಷ್ ಆಗಿತ್ತು. ಸೊ ಹಾಗೆ ಆಯಿತು. ಆ್ಯಂಡ್ ಈ ಒಂದು ಸೇಫ್ ಪ್ಲೇ ಮಾಡಿದ್ರು, ಬಟ್ ಅಟ್ಲೀಸ್ಟ್ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಲೈಕ್ ಇದನ್ನು ಹೇಗೆ ಪಾರ್ ಮಾಡ್ತಾರೆ ಅಂತ ಕ್ವಶನ್ ಮಾರ್ಕ್ ಇರೋ ಥರ ಇರಬೇಕಿತ್ತು. ಆಲ್ಮೋಸ್ಟ್ ಸಾಯೋ ಥರ ಹೋಗಿ ಬರ್ತಾರೆ ಅನ್ನೋ ಥರನೂ ಇರಲಿಲ್ಲ. ಒನ್ ಸೈಡೆಡ್ ಥರ ಇತ್ತು. ಈ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಗೋಸ್ಟ್ ಬಸ್ಟರ್ ಕ್ಲೈಮ್ಯಾಕ್ಸ್ ನೆನಪಿಗೆ ಬಂತು. ಆಲ್ಸೋ ಡೆಮೊಗಾರ್ಗನ್ಸ್ ಈ ಸತಿ ಕಂಪ್ಲೀಟ್ ಯೂಸ್ಲೆಸ್ ಥರ ಮಾಡಿದ್ದಾರೆ. ಆ್ಯಂಡ್ ಈ ಕಂಪ್ಲೀಟ್ ಸೀಸನಲ್ಲಿ ವೆಕ್ನಾನ ವೀಕ್ ಮಾಡಿಬಿಟ್ರು. ಲೈಕ್ ಕಂಪೇರ್ ಸೀಸನ್ 4 ವೆಕ್ನಾ ವಾಸ್ ಸೋ ಟೆರಿಫೈಯಿಂಗ್. ಎಲ್ಲರನ್ನೂ ಅಟ್ ಎ ಟೈಮ್ ಕಂಟ್ರೋಲ್ ಮಾಡೋನು, ಎಲ್ಲರೂ ಕೂಡ ಹೇಗೆ ಇದನ್ನು ಪಾರ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ಅದಕ್ಕೆ ಸೊಲ್ಯೂಷನ್ ಹುಡುಕಿದ್ರು ಕೂಡ ವೆಕ್ನಾಗೆ ಇವರೆಲ್ಲ ಸೊಲ್ಯೂಷನ್ ಹುಡುಕಿದ್ದಾರೆ ಅಂತ ಗೊತ್ತು ಅಂತ ಟ್ವಿಸ್ಟ್ ಬರೋದು. ಬಟ್ ಈ ಸೀಸನ್ನಲ್ಲಿ ಎಪಿಸೋಡ್ ಬೈ ಎಪಿಸೋಡ್ ವೀಕ್ ಮಾಡಿಬಿಟ್ರು. ಸೊ ಆ ಸ್ಟೇಕ್ಸೇ ಹೈ ಇರಲಿಲ್ಲ ಅಟ್ ದ ಫಸ್ಟ್ ಪ್ಲೇಸ್. ಆ್ಯಂಡ್ ಲಾಸ್ಟಲ್ಲಿ 11ನ ಸ್ಯಾಕ್ರಿಫೈಸ್ ಮಾಡಲೇಬೇಕು ಅನ್ನೋ ಆ್ಯಂಗಲ್ ಬಂದಾಗ ಸುಮ್ಮನೆ ಎಮೋಷ್ನಲ್ ಮಾಡೋಕ್ಕೆ ಒಂದು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ. ಈ ಒಂದು ಇನ್ನೂ ತುಂಬ ಬೇರೆ ಆಪ್ಷನ್ ಇದೆ ಅವಳನ್ನು ಉಳಿಸೋಕೆ ಅಂತ ಅನ್ನಿಸ್ತು. ಬಟ್ ಆಲ್ಮೋಸ್ಟ್ ಬಿಡು ಹೋದ್ಲಲ್ಲ. ಆ್ಯಂಡ್ ಇದರಿಂದ ಮೈಕ್ ಮತ್ತು ಹಾಪರ್ ಕ್ಯಾರೆಕ್ಟರ್ ಮೇಲೆ ಚೇಂಜ್ ತಂದಿದ್ದು. ಹಾಪರ್ ಈ ಸತಿ ಆದರೂ ಅವಳ ಮಗಳನ್ನು ಕಳ್ಕೊಳೋದು ಅಕ್ಸೆಪ್ಟ್ ಮಾಡಿದ ಅಂತ. ಆ್ಯಂಡ್ ಮೈಕ್ ಕೂಡ ಯಾವಾಗಲೂ 11 ಬಿಟ್ಟು ಇರೋಲ್ಲ ಥರ ಇದ್ದ. ಬಟ್ ಆಮೇಲೆ ಅವನು ಅಕ್ಸೆಪ್ಟ್ ಮಾಡಿದ ಅಂತ ಖುಷಿ ಆಯಿತು. ಅದು ಆದಮೇಲೆ 11 ಬದುಕಿರೋ ಚಾನ್ಸ್ ಇದೆ ಅಂತ ತೋರಿಸಿದಾಗ ಓಕೆ ಇದು ಬೆಟರ್ ಎಂಡಿಂಗ್ ಇದೆ ಅಂತ ಫೀಲ್ ಆಯಿತು. ರಾದರ್ ದ್ಯಾನ್ ಅವಳು ಸುಮ್ಮನೆ ಸ್ಯಾಕ್ರಿಫೈಸ್ ಮಾಡೋದು, ಸುಮ್ಮನೆ ಎಮೋಷ್ನಲ್ ಮಾಡೋದು ಅವೆಲ್ಲ ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತು. ಬಟ್ ಈ ಎಂಡಿಂಗ್ ಕೊಟ್ಟಿರೋದಕ್ಕೆ ಹಾಪರ್ ಮತ್ತು 11ನ ಲಾಸ್ಟ್ ಕಾನ್ವರ್ಸೇಷನ್ ಇನ್ನೂ ಮೀನಿಂಗ್ಫುಲ್ ಮಾಡುತ್ತೆ. ನೀನು ನೋಡಿಲ್ದಿರೋ ಜೀವನನ ನಿನ್ನ ಮಕ್ಕಳಿಗೆ ಕೊಡೋಕ್ಕೆ ಟ್ರೈ ಮಾಡು ಅಂತ ಹೇಳೋದು. ಸೊ ಹಾಪರ್ ಅವಳ ನಿಜವಾದ ಮಗಳನ್ನ ಕಳ್ಕೊಂಡೋದನ್ನು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಬಟ್ ಅಟ್ ದಿ ಎಂಡ್ ಅವಳ ಮಗಳನ್ನ ಮತ್ತು 11ನ ಕಳ್ಕೊಳ್ಳೋದನ್ನ ಅಕ್ಸೆಪ್ಟ್ ಮಾಡ್ದ. ಬಟ್ 11 ಹುಟ್ಟಿದಾಗಿಂದ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ಲೇ ಹುಟ್ಟಿದ್ಲು. ಆ್ಯಂಡ್ ಫೈನಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ಯಾವುದೇ ಬೇಡಿ ಇಲ್ಲದೆ ಬದುಕೋಕೆ ಆಯಿತು. ಬಟ್ ಅದರಲ್ಲೂ ಅವಳು ಇಷ್ಟಪಟ್ಟಿರೋರಿಂದ ದೂರ ಇರಬೇಕಲ್ಲ. ಆ ಬಿಟರ್ ಸ್ವೀಟ್ ಎಂಡಿಂಗ್ ಕೊಟ್ರಲ್ಲ, ಅದರಿಂದ ಇವರಿಬ್ಬರ ಕಂಪ್ಲೀಟ್ ಸೈಕಲ್ ಇಷ್ಟ ಆಯಿತು. ಆ್ಯಂಡ್ ನನಗೆ ಲೆಟ್ ಡೌನ್ ಅನಿಸಿದ್ದು ಈ ಮಿಲಿಟರಿ ಆ್ಯಂಗಲ್ ಎಲ್ಲೂ ಹೋಗಲಿಲ್ಲ ಅಂತ. 11 ಇಲ್ಲ ಅಂದರೆ ಮಿಲಿಟರಿ ಅವರು ಇನ್ನೇನು ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ ಇದೆ, ಆ ಥರ ಕನ್ಕ್ಲೂಡ್ ಮಾಡಿದ್ದಾರೆ. ಬಟ್ ಲಿಂಡಾ ಹ್ಯಾಮಿಲ್ಟನ್ನ ಇಟ್ಕೊಂಡು ಏನು ಯೂಸ್ ಮಾಡಿಲ್ಲ ಅಂತ ಅನ್ನಿಸ್ತು. ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ ಹೋಗೋದಷ್ಟೇ ಅವಳ ಕ್ಯಾರೆಕ್ಟರ್ ಆಗಿತ್ತು. ಆ್ಯಂಡ್ ಆಲ್ಸೋ ವಿಲ್ ಅವರ ಅಪ್ಪನಿಗೆ ಮರ್ಯಾದೆನೇ ಇಲ್ಲ. ಸೈಡ್ ಕ್ಯಾರೆಕ್ಟರ್ಗೆ ಸ್ವಲ್ಪ ಆದರೂ ರೆಸ್ಪೆಕ್ಟ್ ಇರಬೇಕು ತಾನೆ. ಅವನ ಮೇಲೆ ಅಟ್ಯಾಕ್ ಆದಾಗಿಂದ ಅವನ ಬಗ್ಗೆ ಯಾರೂ ಕೇರ್ ಮಾಡಿಲ್ಲ. ಡೈರೆಕ್ಟ್ ಕ್ಲೈಮ್ಯಾಕ್ಸಲ್ಲಿ ಓಕೆ ಬದುಕಿದ್ದಾನೆ ಅಂತ ತೋರಿಸಿದ್ರು ಅಷ್ಟೇ. ಬಟ್ ಅದು ಬಿಟ್ಟರೆ ಆ್ಯಕ್ಷನ್ ಮೋಡಲ್ಲಿ ಹೋಗೋವಾಗ ಎಲ್ಲ ಕ್ಯಾರೆಕ್ಟರ್ನ ಸ್ಕ್ರೀನ್ ಟೈಮ್ ಜಂಬಲ್ಡ್ ಆಗಿತ್ತು. ಎಸ್ಪೆಷಲಿ ಇಂಟರ್ ಡೈಮೆನ್ಷನ್ ಹೋದಾಗ ಅರ್ಧ ಪಾಯಿಂಟ್ ತನಕ ಯಾವ್ಯಾವ ಕ್ಯಾರೆಕ್ಟರ್ ಎಲ್ಲೆಲ್ಲಿ ಇದ್ದಾರೆ ಅಂತಲೇ ಕ್ಲಾರಿಟಿ ಇರಲಿಲ್ಲ. ಬಟ್ 2 hours ಕ್ಲೈಮ್ಯಾಕ್ಸಲ್ಲಿ ಆಲ್ಮೋಸ್ಟ್ 45 minutes ಇಂಡಿವಿಜುವಲ್ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಇಟ್ಟಿದ್ದು ಚೆನ್ನಾಗಿತ್ತು. ಆ್ಯಂಡ್ ಸ್ಟೀವ್ ಮತ್ತು ಡಸ್ಟಿನ್ನ ಸಾಯಿಸಿಲ್ಲ, ನನಗೆ ಅಷ್ಟೇ ಸಾಕು. ಆ್ಯಕ್ಚುಲಿ 11 ಮತ್ತು ವಿಲ್ಗೆ ಏನೇ ಆಗಿದ್ದಿದ್ರು
ನಾನು ಕೇರ್ ಮಾಡ್ತಿರ್ಲಿಲ್ಲ, ಬಟ್ ಅವರು ಬಿಟ್ಟು ಬೇರೆ ಕ್ಯಾರೆಕ್ಟರ್ಸ್ ಮೇಲೆ ಜಾಸ್ತಿ ಕೇರ್ ಇದೆ ನನಗೆ. ಇವೆಲ್ಲರ ಆರ್ಕಲ್ಲಿ ನನಗೆ ನ್ಯಾನ್ಸಿ ಕ್ಯಾರೆಕ್ಟರ್ ಆರ್ಕ್ ಯಾಕೆ ಹೀಗೆ ಬಂತು ಅಂತ ಅನಿಸಿತು. ಲೈಕ್ ಸಡನ್ನಾಗಿ ಲೇಡಿ ಬಾಸ್ ಥರ ತೋರಿಸಿದ್ರು. ಎಸ್ಪೆಷಲಿ ಮಿಲಿಟರಿ ಆ್ಯಂಗಲ್ನ ಅವಳೇ ಸಾಯಿಸೋದು ಅಂತ ಬಂತಲ್ಲ, ಇಷ್ಟು ಓವರ್ ಮಾಡಬಾರ್ದಿತ್ತು ಅಂತ ಅನಿಸ್ತು. ಆ್ಯಂಡ್ ಈ ಥರ ಪ್ಲಾಟ್ ಆರ್ಮರ್ ಆ್ಯಂಡ್ ರಿಡಿಕ್ಯುಲಸ್ ಫೀಲ್ ಸ್ಟ್ರೇಂಜರ್ ಥಿಂಗ್ಸಲ್ಲಿ ತುಂಬ ಟೈಮಿಂದ ಇದೆ. ಬಟ್ ಸೀಸನ್ 1ಇಂದ ಇಲ್ಲಿ ತನಕ ನೋಡಿದ್ರೆ ತುಂಬ ಕೇರ್ಫುಲ್ಲಾಗಿ ಬರೆದಿದ್ದಾರೆ, ಆರ್ ಲೈಕ್ ಲೇಯರ್ಡ್ ಫೀಲ್ ಆಗಲ್ಲ ಲೇಟರ್ ಸೀಸನ್ಸ್. ಲೈಕ್ ಲೆಟ್ಸ್ ಸ್ಟಾರ್ಟ್ ವಿತ್ ಸೀಸನ್ 1. ನಾನು ಜೀವನದಲ್ಲೇ ಫಸ್ಟ್ ಎವರ್ ವೆಬ್ ಸೀರೀಸ್ ನೋಡಿದ್ದೆ ಸ್ಟ್ರೇಂಜರ್ ಥಿಂಗ್ಸ್. ಆ್ಯಂಡ್ ಅವಾಗ ಜಸ್ಟ್ 2 ಸೀಸನ್ಸ್ ಬಂದಿತ್ತೇನೋ, ಅರೌಂಡ್ 2017. ಆ್ಯಂಡ್ ನನ್ನ ಏಜ್ ಆ ಕ್ಯಾಸ್ಟ್ ಮೆಂಬರ್ಸ್ ಏಜ್ ಸೇಮ್ ಇರೋ ಕಾರಣ, ಇಲ್ಲ ಹಾಪರ್ ಏಜ್ ಅಷ್ಟು ಅಲ್ಲ, ಲೈಕ್ ಮೈಕ್, ವಿಲ್, ಡಸ್ಟಿನ್ ಏಜ್ ಅರೌಂಡಲ್ಲೇ ಇರೋ ಕಾರಣ ತುಂಬ ಜಾಸ್ತಿ ಕನೆಕ್ಟ್ ಆಗಿತ್ತು. ಆ್ಯಂಡ್ ಸೀಸನ್ 1 ವಾಸ್ ಆಲ್ಮೋಸ್ಟ್ ಪರ್ಫೆಕ್ಟ್. ನನ್ನ ಫಸ್ಟ್ ಎವರ್ ವೆಬ್ ಸೀರೀಸ್ ಇರೋ ಕಾರಣ ಅಂತ ಅಲ್ಲ, ಬಟ್ 5th ಸೀಸನ್ನಲ್ಲಿ ಸೀಸನ್ 1 ಫ್ಲ್ಯಾಶ್ ಬ್ಯಾಕ್ ತೋರಿಸಿರೋ ಟೈಮಲ್ಲೂ ಕೂಡ ಅನಿಸಿತ್ತು. ಆವಾಗ ಎಷ್ಟು ಗ್ರೌಂಡೆಡ್ ಆಗಿತ್ತು, ಸ್ಕೇಲ್ ತುಂಬ ಹೈ ಇರಲಿಲ್ಲ, ವೆಕ್ನ ಆ್ಯಂಗಲ್ ಕೂಡ ಇರಲಿಲ್ಲ. ಜಸ್ಟ್ ಡಂಜನ್ಸ್ ಆ್ಯಂಡ್ ಡ್ರ್ಯಾಗನ್ಸ್ ಎಕ್ಸಾಂಪಲ್ ಇಟ್ಕೊಂಡು ಸಾಲ್ವ್ ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ಡಸ್ಟಿನ್ ಅವನ ಟೀಚರ್ಸ್ ಹತ್ರ ಡೌಟ್ ಕೇಳೋದು, ವಾರ್ಮ್ ಹೋಲ್, ಡಿಫ್ರೆಂಟ್ ಡೈಮೆನ್ಷನ್, ಸೊ ನರ್ಡಿ, ಸೈನ್ಸ್ ಫಿಕ್ಷನ್, ಕಿಡ್ಸ್ ಬೀಯಿಂಗ್ ಕಿಡ್ಸ್. ಸೊ ಆ ಲೆವೆಲ್ಗೆ ಅದು ಪರ್ಫೆಕ್ಟ್ ಇತ್ತು. ಎಸ್ಪೆಷಲಿ ವಿನೋನಾ ರೈಡರ್ ಕ್ಯಾರೆಕ್ಟರ್ ಇನ್ಸೇನ್ ಆಗೋದು, ಆ ಲೈಟಲ್ಲಿ A to Z ಲೆಟರ್ಸ್ ಕ್ರಿಯೇಟ್ ಮಾಡಿ ಕಮ್ಯುನಿಕೇಟ್ ಮಾಡೋದು, ಆ್ಯಂಡ್ ಜನ ಎಲ್ಲ ಅವಳನ್ನು ಹುಚ್ಚಿ ಅಂದ್ಕೊಳ್ಳೋದು, ಬಟ್ ಸ್ಟಿಲ್ ಅವಳಿಗೆ ಮಾತ್ರ ಅದ್ರ ಮೇಲೆ ನಂಬಿಕೆ ಇರೋದು. ಆ್ಯಂಡ್ ಆವಾಗಲೇ ಎಷ್ಟು ಡೆಪ್ತ್ ಇತ್ತು ಅಂತ ಅನ್ನಿಸ್ತು. ಲೈಕ್ ಎಂಟರ್ಟೈನಿಂಗಲ್ಲೂ ಪೀಕ್ ಇತ್ತು, ಆ್ಯಂಡ್ ಈವನ್ ಕ್ಯಾರೆಕ್ಟರ್ ಡೆಪ್ತಲ್ಲೂ ಕೂಡ ಪೀಕ್ ಇತ್ತು. ಬಟ್ ಸೀಸನ್ 5ಗೆ ಬರ್ತಾ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಸಮ್ ಆಫ್ ದಿ ಅದರ್ ವೇ ಆಲ್ಮೋಸ್ಟ್ ಸೇಮೇ ಇದೆ, ಬಟ್ ಆ ಡೆಪ್ತ್ ಕಂಪ್ಲೀಟ್ಲಿ ಫೇಡ್ ಆಗೋಗಿದೆ. ಬಟ್ ಸೀಸನ್ 1 ವಾಸ್ ಪರ್ಫೆಕ್ಷನ್, ಬಿಕಾಸ್ ಆ ಇನ್ನೋಸೆನ್ಸ್ ಜಾಸ್ತಿ ಇತ್ತು. ಆ್ಯಂಡ್ ಸೀಸನ್ 2 ನನಗೆ ನೆನಪು ಇರೋ ಹಾಗೆ ಇನ್ನೋಸೆನ್ಸ್ ಕೂಡ ಇತ್ತು, ಬಟ್ ಜಾಸ್ತಿ ಎಮೋಷ್ನಲ್ ಜರ್ನಿ ಇತ್ತು. ಹಾಪರ್ ಆ್ಯಂಡ್ ಎಲೆವೆನ್ ರಿಲೇಷನ್ಶಿಪ್, ಎಲೆವೆನ್ ಎಲ್ಲರಿಂದ ಹೈಡ್ ಮಾಡಿಕೊಂಡು ಇರೋದು, ಹಾಪರ್ ಓವರ್ ಪ್ರೊಟೆಕ್ಟಿವ್ ಆಗೋದು, ಸೊ ಇದು ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ಒಂದು ಕಂಪ್ಲೇಂಟ್, ಆ್ಯಂಡ್ ಈ ಕಂಪ್ಲೇಂಟ್ ಫಾಲೋಯಿಂಗ್ ಸೀಸನ್ಸಲ್ಲೂ ಇದೆ, ದಟ್ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಿದ ತಕ್ಷಣವೇ ಗೊತ್ತಾಗುತ್ತೆ ದಟ್ ಇವನು ಅಂತೂ ಸಾಯ್ತಾನೆ ಪಕ್ಕ ಅಂತ. ಲೈಕ್ ಬಾಬ್ ಕ್ಯಾರೆಕ್ಟರ್ ಈಸಿಲಿ ಗೊತ್ತಿತ್ತು ಇವನು ಹಾಪರ್ ಮತ್ತು ಜಾಯ್ಸ್ ಮಧ್ಯೆ ಇದ್ದಾನೆ ಅಂತ. ಆ್ಯಂಡ್ ಇವರು ಹಾಪರ್ ಮತ್ತು ಜಾಯ್ಸ್ ಲವ್ ಸ್ಟೋರಿ ಡೆವಲಪ್ ಮಾಡ್ತಿದ್ದಾರೆ ಅಂತ. ಸೊ ಅಟ್ ದಿ ಎಂಡ್ ಬಾಬ್ ಅವನ ಲವ್ನ ಸ್ಯಾಕ್ರಿಫೈಸ್ ಮಾಡಬೇಕು, ಆರ್ ಎಲ್ಸ್ ಅವನೇ ಸಾಯಬೇಕು ಅನ್ನೋ ಥರ ಇತ್ತು. ಆ್ಯಂಡ್ ಆ್ಯಸ್ ಅನ್ ಆಡಿಯನ್ಸ್ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊತಿದ್ವಿ. ಅದರ ಪ್ರಾಬ್ಲಮ್ ಏನಂದರೆ ಅವನು ಸಾಯೋ ರೀತಿ ಎಷ್ಟು ಆಬ್ವಿಯಸ್ ಆಗಿತ್ತು ಅಂತ. ಡೆಮಾಗಾರ್ಗನ್ ಅಟ್ಯಾಕ್ ಮಾಡ್ತಾರೆ, ಇವನು ಸ್ಲೋಮೋ ಅಲ್ಲಿ ಜಾಯ್ಸ್ನ ನೋಡ್ತಾನೆ, ಅವಳು ಅವನನ್ನು ನೋಡ್ತಾಳೆ. ಈಸಿಲಿ ಎಸ್ಕೇಪ್ ಆಗೋ ಸಿಚುವೇಷನಲ್ಲೂ ಕೂಡ ಶಾಕ್ ವ್ಯಾಲ್ಯೂಗೆ ಅವ್ರು ಎಮೋಷ್ನಲ್ ಮಾಡೋಕ್ಕೆ ಹೀಗೆ ಮಾಡ್ತಾರೆ. ಅದೊಂದೇ ಕಂಪ್ಲೇಂಟ್ ಇರೋದು. ಬಟ್ ಓವರ್ ಆಲ್ ಸೀಸನ್ 2 ವಾಸ್ ಎಮೋಷ್ನಲ್. ಸೀಸನ್ 3ಇಂದಾನೇ ಎಲ್ಲ ಪ್ಲೇಟ್ ಚೇಂಜ್ ಆಗೋದು. ಇಲ್ಲಿ ಸ್ಕೇಲ್ ತುಂಬ ಜಾಸ್ತಿ ಆಗುತ್ತೆ. ಲಾಸ್ಟ್ 2 ಸೀಸನ್ಸಲ್ಲಿ ಸ್ವಲ್ಪ ಗ್ರೌಂಡೆಡ್ ಇತ್ತು, ಬಟ್ ಸ್ಕೇಲ್ ಕ್ಯಾರೆಕ್ಟರ್ಸಿಂದ ಬಿಗ್ ಫೀಲ್ ಆಯ್ತಿತ್ತು. ಬಟ್ ಸೀಸನ್ 3ಇಂದ ಬಜೆಟ್ ವೈಸ್ ಸ್ಕೇಲ್ ಜಾಸ್ತಿ ಆಯಿತು. ಆ್ಯಂಡ್ ಈ ಸೀಸನ್ನಿಂದನೇ ಡೆಪ್ತ್ ಮಿಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನನಗೆ ಪರ್ಸ್ನಲಿ ಸೀಸನ್ 3 ತುಂಬ ಫೇವ್ರೇಟ್, ಜಸ್ಟ್ ಬಿಕಾಸ್ ಇಡೀ 5 ಸೀಸನ್ಸಲ್ಲಿ ನನ್ನ ಫೇವ್ರೇಟ್ ಸೀನ್ ಇದೇ ಸೀಸನ್ನಲ್ಲಿ ಇರೋದು. ಆ್ಯಂಡ್ ಅದು ಬಂದು ನೆವರ್ ಎಂಡಿಂಗ್ ಸ್ಟೋರಿ ಸೀಕ್ವೆನ್ಸ್. ಬಟ್ ಈ ಸೀಸನ್ ತುಂಬ ಜನಕ್ಕೆ ಇಷ್ಟ ಆಗಲಿಲ್ಲ, ಮೇಯ್ನ್ಲಿ ತುಂಬ ಕ್ರಿಂಜ್ ಇತ್ತು ಅಂತ. ಬಟ್ ನನಗೆ ಈ ಸೀಸನ್ ಇಷ್ಟ ಆಗಿರೋ ಮೇಯ್ನ್ ರೀಸನ್ ಏನಂದರೆ ಈ ಮೇಯ್ನ್ ಕ್ಯಾರೆಕ್ಟರ್ಸ್ ಎಲ್ಲರೂ ಅವರ ಟೀನೇಜ್ ಪೀಕಲ್ಲಿ ಇರ್ತಾರೆ. ಸೊ ಆ ಪೊಸೆಸಿವ್ನೆಸ್, ಜೆಲಸಿ, ಎಂಬ್ಯಾರಸಿಂಗ್ ಮೂಮೆಂಟ್ಸ್ ಎಲ್ಲ ಇದೆ ಈ ಸೀಸನ್ನಲ್ಲಿ. ಆ್ಯಂಡ್ ಆಲ್ಸೋ ನಾನು ನನ್ನ ಟೀನೇಜ್ ಪೀಕಲ್ಲಿ ಇದ್ದಿದ್ದ ಕಾರಣ ರಿಲೇಟ್ ಆಯ್ತಿತ್ತು ಸ್ವಲ್ಪ. ಬಟ್ ನನಗೆ ವಿಲ್ ಮತ್ತು ಎಲೆವೆನ್ನ ಹೇಟ್ ಮಾಡೋ ಹಾಗೆ ಮಾಡಿದ್ದು ಈ ಸೀಸನ್ನೇ. ಲೈಕ್ ವಿಲ್ ಎಲೆವೆನ್ನ ಬಿಟ್ಟರೆ ಬೇರೆ ಯಾರ ಬಗ್ಗೆನೂ ಕೇರ್ ಮಾಡ್ತಿರ್ಲಿಲ್ಲ. ಸೊ ಈ ಸೀಸನ್ ಆ ಪ್ಯೂಬರ್ಟಿ ರೋಲರ್ ಕೋಸ್ಟರ್ ಥರನೇ ಇತ್ತು. ಬಟ್ ಜಾಸ್ತಿ ಎಂಜಾಯಬಲ್ ಆಗಿದ್ದು ರಾಬಿನ್ ಆ್ಯಂಗಲ್ ಆ್ಯಂಡ್ ಆಲ್ಸೋ ಸ್ಟೀವ್ ಮತ್ತು ಡಸ್ಟಿನ್ ಸೀಸನ್ 2ಇಂದ ಡೆವಲಪ್ ಮಾಡ್ತಿದ್ದ ಬಾಂಡ್ ಇಲ್ಲಿ ಇನ್ನೂ ಪೀಕ್ ಆಗಿತ್ತು. ಈವನ್ ರಷ್ಯನ್ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್, ಸೀಸನ್ 3 ವಾಸ್ ಅ ರೋಲರ್ ಕೋಸ್ಟರ್. ಸೊ ಇಲ್ಲಿಂದ ಲ್ಯಾಕ್ ಆಫ್ ಡೆಪ್ತ್ ಇದ್ದರೂ ಕೂಡ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಹಾಗೆ ಹೋಲ್ಡ್ ಮಾಡಿತ್ತು. ಸೀಸನ್ 4 ನನಗೆ ಪರ್ಸ್ನಲಿ ತುಂಬ ಟೈಮ್ ತೊಗೊಳ್ತು ಅಂತ ಫೀಲ್ ಆಯಿತು. ಬಿಕಾಸ್ ಈವನ್ ಈಚ್ ಎಪಿಸೋಡ್ ಮೋರ್ ದ್ಯಾನ್ ಆನ್ ಅವರ್ ಇದ್ದರೂ ನನಗೆ ತುಂಬ ಕಡಿಮೆ ಸೀಕ್ವೆನ್ಸಸ್ ನೆನಪಿಗೆ ಬರುತ್ತೆ. ಆ್ಯಂಡ್ ನನ್ನ ಪರ್ಸ್ನಲ್ ಫೇವ್ರೆಟ್ ಬಂದು ವೆಕ್ನ ಒರಿಜಿನ್ ತೋರಿಸಿದ್ದು. ಆ್ಯಂಡ್ ಆ ಅಪ್ಸೈಡ್ ಡೌನ್ ಹೇಗೆ ಕ್ರಿಯೇಟ್ ಆಯಿತು, ವೆಕ್ನ ಆ ರೀತಿ ಆಗೋಕ್ಕೆ ಏನು ರೀಸನ್ನು, ಅಲ್ಲೇ ಈ ಸೀಸನ್ ಪೀಕ್ ಆಗಿದ್ದು. ಆ್ಯಂಡ್ ಅಗೇನ್ ನನ್ನ ಮೇನ್ ಪ್ರಾಬ್ಲಮ್ ಎಡ್ಡಿ. ಅಗೇನ್ ತುಂಬ ಲೈಕಬಲ್ ಕ್ಯಾರೆಕ್ಟರ್, ಬಟ್ ಸ್ಟಾರ್ಟಿಂಗ್ ಮೂಮೆಂಟಿಂದನೇ ಅರ್ಥ ಆಯಿತು ಇವನು ಸಾಯ್ತಾನೆ ಅಂತ. ಎಸ್ಪೆಷಲಿ ಡಸ್ಟಿನ್ ಮತ್ತು ಸ್ಟೀವ್ ಬ್ರದರ್ಹುಡ್ ತುಂಬ ಸ್ಟ್ರಾಂಗ್ ಆಗಿದ್ದಾಗ ಇವನಿಗೆ ಆ ಟೀಮಲ್ಲಿ ಜಾಗ ಇರಲಿಲ್ಲ, ಔಟ್ಕಾಸ್ಟ್ ಥರ ಫೀಲ್ ಆಯ್ತಿದ್ದ. ಸೊ ಅಲ್ಲೇ ಅರ್ಥ ಆಯಿತು.
ಬಟ್ ಅದರಲ್ಲೂ ಮೇನ್ ಪ್ರಾಬ್ಲಮ್ ಸಾಯಿಸಿದ ರೀತಿ. ಡಸ್ಟಿನ್ನ ಉಳಿಸೋಕೆ ಹೋಗಿ ಸಾಯ್ತಾನೆ ಅಂತ ಇದ್ರೂ ತುಂಬ ಈಸಿಲಿ ಅವಾಯ್ಡಬಲ್ ಇತ್ತು ಅಂತ ಅನ್ನಿಸ್ತು. ಎಸ್ಪೆಷಲಿ ಡಸ್ಟಿನ್ ಇನ್ನೂ 5 ಮಿನಿಟ್ಸ್ ವೇಟ್ ಮಾಡಿದರೆ ಬೇರೆಯವರು ಬಂದಿರೋರು. ಏನೂ ಅರ್ಜೆನ್ಸಿ ಇರಲಿಲ್ಲ, ಬಟ್ ಗೊತ್ತಲ್ಲ ಲಾಜಿಕಲಿ ಹೇಗೆ ವರ್ಕ್ ಆಗಲಿಲ್ಲ ಅಂದರೂ ಕೂಡ ಆ ಕ್ಯಾರೆಕ್ಟರ್ ಸಾಯಲೇಬೇಕಿತ್ತು ಅಂತ. ಸೊ ಸೀಸನ್ 4 ವಾಸ್ ಅ ಡ್ರ್ಯಾಗ್ ಇನ್ ಸಮ್ ಪ್ಲೇಸಸ್, ಬಟ್ ಮೇನ್ ವಿಲನ್ ವೆಕ್ನ ಒರಿಜಿನ್ ಆ್ಯಂಡ್ ಅವನ ಮೋಟಿವ್ ಅರ್ಥ ಮಾಡಿಸೋದ್ರಲ್ಲಿ, ಫೀಲ್ ಮಾಡಿಸೋದ್ರಲ್ಲಿ ತುಂಬ ದೊಡ್ಡ ಸಕ್ಸಸ್ ಆಯಿತು. ಆ್ಯಂಡ್ ಸೀಸನ್ 5 ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನನ್ನ ಈ ಸೀಸನ್ ಫೇವ್ರೆಟ್ ಡೆರೆಕ್. ಇನಿಷಿಯಲಿ ತುಂಬ ಕೋಪ ಬರುಸ್ತಾ, ಬಟ್ ಟುವರ್ಡ್ಸ್ ದಿ ಎಂಡ್ ಸಖತ್ ಫೇವ್ರೇಟ್ ಆದ. ಆ್ಯಂಡ್ ಡೆಮೊಗಾರ್ಗನ್ಸ್ ಬಗ್ಗೆ ಹೇಳಿದ್ನಲ್ಲ, ರಿಮೆಂಬರ್ ಫಸ್ಟ್ 2 ಸೀಸನ್ ತನಕ ಅಂತೂ ಡೆಮೊಗಾರ್ಗನ್ಸ್ ಈ ಡೇಂಜರಸ್ ವಿಲನ್ ಥರ ಇದ್ದರು. ಇವಾಗ ಒಳ್ಳೆ ಸ್ಟಾರ್ ವಾರ್ಸಲ್ಲಿ ಸ್ಟಾರ್ಮ್ ಟ್ರೂಪರ್ಸ್ ಇರ್ತಾರಲ್ಲ, ಏನು ಕೆಲಸ ಎಲ್ಲ ಬರೋದು ಸಾಯೋದು ಆ ಥರ ಆಗೋಯ್ತು. ಬಟ್ ಹೇಗೋ ನೆಗೆಟಿವ್ ನೋಟಲ್ಲಿ ಎಂಡ್ ಆಗಿಲ್ಲ, ಅಷ್ಟು ಸಾಕು. ಆ್ಯಂಡ್ ಓವರ್ ಆಲ್ ಸ್ಟ್ರೇಂಜರ್ ಥಿಂಗ್ಸ್ ಮುಗೀತು. ಆ್ಯಂಡ್ ಓವರ್ ಆಲ್ ಹಾಳು ಮಾಡಿಲ್ಲ, ಅದು ಒಂದು ಖುಷಿ ಇದೆ. ಸ್ಕ್ವಿಡ್ ಗೇಮ್ ಮತ್ತು ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್ ಥರ ಸರಿಯಾಗಿ ಹೋಯ್ತಿರೋ ಸ್ಟೋರಿನ ಹಾಗೆ ಯೂಟರ್ನ್ ನೋಡಿಸಿಲ್ಲ. ಏನು ಬೇಕಿತ್ತು, ಸ್ಯಾಟಿಸ್ಫೈಯಿಂಗ್ ಎಂಡಿಂಗ್ ಅದು ಕೊಟ್ಟರು. ಆ್ಯಂಡ್ ನಾನು ಬ್ರೇಕಿಂಗ್ ಬ್ಯಾಡ್ ಆರ್ ಡಾರ್ಕ್ ಥರ ಪರ್ಫೆಕ್ಟ್ ಎಂಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಬಟ್ ಅಟ್ಲೀಸ್ಟ್ ಇರೋದನ್ನು ಹಾಳು ಮಾಡಿಲ್ಲ ಅಂದರೆ ಸಾಕು ಅಂತ ಇದ್ದೆ. ಆ್ಯಂಡ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು ಡಫರ್ ಬ್ರದರ್ಸ್ ಮೇಲೆ. ಆ್ಯಂಡ್ ಕೈಂಡ್ ಆಫ್ ಡೆಲಿವರ್ ಮಾಡಿದ್ರು. ಎಸ್, ಸ್ಟ್ರೇಂಜರ್ ಥಿಂಗ್ಸ್ ಯಾವ ಇನ್ನೋಸೆನ್ಸ್ ಮತ್ತು ಡೆಪ್ತಿಂದ ಸ್ಟಾರ್ಟ್ ಆಗಿತ್ತಲ್ಲ, ಅದಂತೂ ಯಾವಾಗೋ ಮುಗಿದೋಯ್ತು. ಬಟ್ ಈ ಸೀರೀಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಆ ಪ್ಲಾಟ್ ಆರ್ಮರ್ ಆ್ಯಂಡ್ ಆ ಸೇಫ್ ಪ್ಲೇ ಇದ್ದರೂ ಕೂಡ ಅದು ಎಷ್ಟೊಂದು ಸತಿ ತುಂಬ ಓವರ್ ಆಯಿತು ಅಂತ ಅನಿಸಿದ್ರು ಕೂಡ ಎಂಟರ್ಟೈನಿಂಗ್ ಆಗಿತ್ತು. ಓವರ್ ಆಲ್ ಸೀರೀಸ್ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಮಾಡಿರೋದು. ಸೊ ಎಂಟರ್ಟೈನ್ ಆದೇ ಅಷ್ಟೇ ಸಾಕು. ನಿಮಗೆ ಸ್ಟ್ರೇಂಜರ್ ಥಿಂಗ್ಸ್ ಓವರ್ ಆಲ್ ಫೀಲ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ವಿಡಿಯೋ ಫೀಡ್ಬ್ಯಾಕ್ ಇದ್ದರೆ ಅದನ್ನು ಕೂಡ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.